ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಮನೆ ಮದ್ದು ಬಾಯಿ ಆಗುವಂಥ ಹುಣ್ಣಿಗೆ ಮಾಡಿಸಿದ ರೆಮಿಡಿ ಅಂತ ಹೇಳ್ಬೋದು. ಫ್ರೀಕ್ವೆಂಟಾಗಿ ಬಾಯಿ ಹುಣ್ಣಾಗ್ತಿರುತ್ತೆ. ಸೊ ನೋಡಿ, ತೋರಿಸ್ತಿದ್ದೀನಲ್ಲ, ಫಸ್ಟ್ ತೋರಿಸಿದ್ದು ಆಲ್ಮಂಡ್ ಗಮ್ ಅಂದರೆ ಬಾದಾಮಿ ಗೋಂದು ಅಂತ. ಇದು ತೋರಿಸಿದ್ದು ಚಿಯಾ ಸೀಡ್ಸು. ಸೊ ಈ ಚಿಯಾ ಸೀಡ್ಸಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಈ ಬಾದಾಮಿ ಗೋಂದು ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ ಸ್ನೇಹಿತರೆ, ನಮ್ಮ ಕಿಚನಲ್ಲೇ ಇರುತ್ತೆ. ಸೊ ನಾವು ಇದನ್ನೆಲ್ಲ ಬಳಸ್ಕೊಳ್ಳೋದೆ ತುಂಬ ಬಾಡಿಲಿ ಎಷ್ಟೊಂದು ವೇರಿಯೇಷನ್ಸ್ ಮಾಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮೆಡಿಸನ್ ತೊಗೊಂಡ್ಮೇಲೆ ನಾವು ಮೆಡಿಸನ್ಗೆ ಹೋಗಿ ಸುರಿಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಬೆಟರ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ. ದೇಹದ ಉಷ್ಣತೆ ಕಮ್ಮಿ ಆಗುತ್ತೆ, ಕಾಲ್ಪಾದ ಉರಿಯುವಂಥದ್ದು, ಕಣ್ಣೆಲ್ಲ ಉರಿಯುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ನನಗೂ ಸಹ ಈ ನಡುವೆ ಯಾಕೋ ಹಂಗಾಗಿ ನಾನು ಅದನ್ನು ಟ್ರೈ ಮಾಡಿದೆ. ನನಗೆ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಬಾಯಲ್ಲಿ ಹುಣ್ಣಂತೂ ಫ್ರೀಕ್ವೆಂಟಾಗಿ ಆಗೋದು ನನಗೆ. ಸೊ ಈ ನಡುವೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೊ ಎಷ್ಟೋ ಬೆಟರ್ ಆಗಿದೆ. ಸೊ ಇಟ್ ಇಸ್ ದ ಫಾರ್ಮ್ನೇ ಕಂಪ್ನಿದು ಚಿಯಾ ಸೀಡ್ಸು. ನಾನು ನಿಮಗೆ ಡಿಮಾರ್ಟ್ ರೆಡಿದು ಐಟಮ್ ಆರ್ಡ್ರ್ ಮಾಡ್ತಿರ್ತೀನಲ್ವಾ, ಅದನ್ನು ತೋರಿಸಿದ್ದೀನಿ ನೋಡಿ ನಿಮಗೆ. ಈ ಪ್ರಾಡಕ್ಟು ಸಹ ಡಿಮಾರ್ಟ್ಲಿ ತುಂಬ ಕಡಿಮೆಗೆ ಸಿಗುತ್ತೆ, ಡಿಮಾರ್ಟ್ ಇದರಲ್ಲಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಈಗ ತೋರಿಸ್ತಾ ಹೋಗ್ತೀನಿ. ಸೊ ನೀವೊಂದು ಗ್ಲಾಸ್ಗೆ ನೀವು ಯಾವ ಕುಡಿಯೋ ಪೋರ್ಟಬಲ್ ವಾಟರ್ ಏನಿದೆ ಅದನ್ನು ತೊಗೊಳ್ಳಿ. ಓವರ್ ನೈಟ್ ನೆನೆಸಿಟ್ರೆ ತುಂಬ ಬೆನಿಫಿಟ್ಸ್ ಜಾಸ್ತಿ ಸ್ನೇಹಿತರೆ. ಸೊ ಇಲ್ಲ ಬೆಳಗ್ಗೆ ನೆನೆಸಿ ನಾನು ಮಧ್ಯಾಹ್ನ ಕುಡಿತೀನಿ ಅಂದರೂ ಮಾಡ್ಬೋದು 5-6 ಅವರ್ ಆದಮೇಲೆ. ಬಟ್ ಓವರ್ ನೈಟ್ ನೆನೆಸಿಟ್ರೆ ತುಂಬ ಬೆನಿಫಿಟ್ ಜಾಸ್ತಿ. ಅದು ಚೆನ್ನಾಗಿ ಅದರ ಅಂಶ ನೀರಲ್ಲಿ ಹೂರುತ್ತೆ, ಅದು ಹೈಡ್ರೇಟ್ ಆಗುತ್ತೆ. ಆ ಚಿಯಾ ಸೀಡ್ಸ್ ಅಂತ ಬೀಜ ಥರ ಇರೋದು ಒಳ್ಳೆ ಜೆಲ್ಲಿ ಲೈಕ್ ಬಾಲ್ ಥರ ಆಗುತ್ತೆ. ಸೊ ನೋಡಿ, ಸೊ ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. 1 ಸ್ಪೂನಲ್ಲಿ ಹಾಕಿ ಒಂದು ಗ್ಲಾಸ್ಗೆ ಹಾಕಿ, ನಾವು ಯಾವ ಕುಡಿಯೋ ನೀರು ಯೂಸ್ ಮಾಡ್ತೀವಿ ಅದನ್ನು ಹಾಕಿ ಓವರ್ ನೈಟ್ ಬಿಟ್ಬಿಡೋದು. ಸೊ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇಲ್ಲ ನೀವು ದಿನನಿತ್ಯ ಮಾಮೂಲಿ ನೀರು ಹೆಂಗೆ ಕುಡಿತೀರ ಅದ್ರದ್ದು ಬದಲಾಗಿ ಇದನ್ನು ಕುಡಿದ್ರು ಒಳ್ಳೆಯದು. ಖಾಲಿ ಹೊಟ್ಟೆಲಿ ನನಗೆ ಕುಡಿಯೋಕ್ಕಾಗಲ್ಲ ಅನ್ನೋದಿದ್ದರೆ ಸೊ ಬೆಸ್ಟ್ ಹೋಮ್ ರೆಮಿಡಿ ಸ್ನೇಹಿತರೆ. ಸೊ ಚಿಯಾ ಸೀಡ್ಸ್ ಬೆನಿಫಿಟ್ ಕೇಳುವಂಗೆ ಇಲ್ಲ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ರಿಚ್ ಇದೆ, ಫೈಬರ್ ರಿಚ್ ಇದೆ, ಓವರಾಲ್ ಹೆಲ್ತಿಗೆ ಸಿಕ್ಕಾಬಟ್ಟೆ ಒಳ್ಳೆಯದು. ಸೊ ಇದು ನೋಡಿ, ಬಾದಾಮಿ ಗೋಂದು ಅಂತಾರೆ, ಇಂಗ್ಲೀಷಲ್ಲಿ ಆಲ್ಮಂಡ್ ಗಮ್ ಅಂತಾರೆ. ಸೊ ಇದು ಹೀಗಿದೆ ಅಲ್ವಾ, ಇದು ನೆನೆ ಹಾಕಿದ್ಮೇಲೆ ಇದು ಟೆಕ್ಸ್ಚರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ಅದು ಫುಲ್ ಹೋಲ್ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ. ನೀವು ನೆನೆ ಹಾಕಿದ್ದು ಅಂತ ನಿಮಗೆ ಅನಿಸುತ್ತೆ. ಸೊ ಇದ್ರ ಬೆನಿಫಿಟ್ಟು ಅಷ್ಟೇ ಸಿಕ್ಕಾಬಟ್ಟೆ ಒಳ್ಳೆಯದು. ಪಾದ ಎಲ್ಲ ಉರಿಯುತ್ತೆ ಗೊತ್ತಾ, ಬಾಡಿ ಎಕ್ಸಸ್ ಆಫ್ ಹೀಟಾಗಿ ಕಣ್ಣು ಉರಿಯೋದು, ಕಾಲು ಉರಿಯೋದು, ಕಾಲು ಹೀಲೆಲ್ಲ ಕ್ರ್ಯಾಕ್ ಆಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಕೆಲವರು ಮೋಷನ್ ಸಮಸ್ಯೆ ಶುರುವಾಗ್ಬಿಡುತ್ತೆ. ಸೊ ಈ ಕಾನ್ಸ್ಟಿಪೇಷನ್ಗೆಲ್ಲ ಮಾಡಿಸಿದ ಮೆಡಿಸನ್ನು ಪರ್ ಡೇ ನೀವು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ಬೋದು. ಸೊ 1 ಸ್ಪೂನ್ ಅನ್ನೋ ಥರ ಕ್ವಾಂಟಿಟಿ ತೊಗೊಳ್ಳಿ, ಎಕ್ಸಸ್ ಏನೂ ಆಗಬಾರ್ದು. ಅತಿಯಾದರೆ ಅಮೃತನೂ ವಿಷ ಅಂತ ಗೊತ್ತಿರುತ್ತಲ್ವ. ಸೊ ನೋಡಿ, ಇದ್ರ ಜೊತೆಗೆ ನೆನೆ ಹಾಕ್ಕೊಬಿಡ್ತೀನಿ ನಾನು. ಯೂಶ್ವಲಿ ಚಿಯಾ ಸೀಡ್ ಜೊತೆಗೆ ನೆನೆ ಹಾಕ್ಬಿಡ್ತೀನಿ ಈ ಬಾದಾಮಿ ಗೋಂದು ಸಹ. ಬಟ್ ನಿಮಗೆ ಇವತ್ತು ತೋರಿಸ್ಬೇಕಲ್ಲ ಅಂತೇಳಿ ಸಪ್ರೇಟಾಗಿ ನೆನೆ ಹಾಕ್ತಾಯಿದ್ದೀನಿ. ಓವರ್ ನೈಟ್ ಬಿಟ್ಟರೆ ಬೆಸ್ಟು. ಇಲ್ಲ ನಾವು ಮಧ್ಯಾಹ್ನ ಯೂಸ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಎದ್ದು ಒಂದು 5-6 ಗಂಟೆಗೆ ನೆನೆ ಹಾಕಿದ್ರು ಆಫ್ಟರ್ನೂನ್ ಯೂಸ್ ಮಾಡ್ಬೋದು. ಒಂದು 5-6 ಅವರ್ ಚೆನ್ನಾಗಿ ಸೋಕಾದರೆ ತುಂಬ ಚೆನ್ನಾಗಿ ಅದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಥರ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ನೋಡಿ, ಆ ಚಿಯಾ ಸೀಡ್ ಸುತ್ತ ವೈಟ್ ಬಾಲ್ ಥರ ಕೋಟಿಂಗ್ ಆಗಿದೆ ಅಲ್ವಾ. ಸೊ ಟ್ರೈ ಮಾಡಿ ಸ್ನೇಹಿತರೆ, ಬೆಸ್ಟ್ ಹೋಮ್ ರೆಮಿಡಿ. ಹೀಟ್ಗೆಲ್ಲ ನಾವು ಸಿಕ್ಕಾಬಟ್ಟೆ ಬಿ ಕಾಂಪ್ಲೆಕ್ಸ್ ಮಾತ್ರೆ ಅದು ಇದು ತೊಗೊಳೋದಕ್ಕಿಂತ ಇದು ಮನೆಯಲ್ಲೇ ಇದೆ. ನೋಡಿ, ನೆಂದಾದ್ಮೇಲೆ ಅದು ಯಾವ ಟೆಕ್ಸ್ಚರಿಗೆ ಬಂದಿದೆ ನೋಡಿ. ಅದು ಹೇಗಿದೆ ಅಂದರೆ ಜೆಲ್ಲಿ, ಹಿಮದ ಪುಡಿಗಳನ್ನ ನಾವು ಮುಡ್ತಾ ಇದ್ದೀವೇನೋ, ಮಂಜನ್ನ ನಾವು ಮುಡ್ತಾ ಇದ್ದೀವೇನೋ ಅನಿಸುತ್ತೆ. ಜೊತೆಗೆ ಇದು ಕಲರ್ಲೆಸ್ಸು, ಟೇಸ್ಟ್ಲೆಸ್ಸು ಸ್ನೇಹಿತರೆ. ತಿಂದರೆ ಸಪ್ಪೆಯಾಗಿ ಇರುತ್ತೆ. ಸೊ ನೀವು ಹಾಲು ಪಾಯಸಕ್ಕೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ನಿಂಬೆಹಣ್ಣು ಜ್ಯೂಸ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನಾನು ಚಿಯಾ ಸೀಡ್ಸ್ ಜೊತೆ ಹಾಕ್ಕೊಂಡು ಸುಮ್ಮನೆ ಕುಡಿದು ಬಿಡ್ತೀನಿ. ಸೊ ಬಿಕಾಸ್ ಹೆಲ್ತ್ ಬೆನಿಫಿಟ್ಟು ನಾವು ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಸೊ ವಿಡಿಯೋ ಇಷ್ಟ ಆಯಿತಾ? ಸೊ ಇದು ನಿಮ್ಗೆ ಯಾವ ಫ್ರೆಂಡ್ಸ್ಗೆ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್